ಸೊ ಇನ್ ಬಿಟ್ವೀನ್ ದ ಲೈನ್ಸ್ ಅನ್ನು ನೋಡುವಂಥ ಪರಿಸ್ಥಿತಿ ಬರೋದೇ ಆದರೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನವರಿವರೆಗೂ ಕೂಡ ಇದನ್ನು ಪೋಸ್ಟ್ಪೋನ್ ಮಾಡಬೇಕಾಗಿತ್ತು. ಹಾಗಾಗಿ ಅವರು ಉಳಿಸಿದಂಥ ದಾಳ ಸಂಪುಟ ಪುನರಚನೆ ಅದು ಬೇಡ ಅಂತ ಪವರ್ ಶೇರ್ ಅನ್ನ ಡಿ ಕೆ ಶಿವಕುಮಾರ್ ಇಟ್ರು. ಅದಕ್ಕೆ ತಕ್ಕಂಗೆ ಜನವರಿಗೆ ಹೊರಟೋಗ್ತಾ ಇದೆಯಾ ಅಂತ ಈಗ ಡಿ ಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ಸಹೋದರ ಡಿ ಕೆ ಶಿವಕುಮಾರ್ ಪರವಾಗಿ ದಾಳವನ್ನು ಉಳಿಸಿದ್ದು. ಹಾಗೆ ನೋಡಿದ್ರೆ ಅವರು ಎರಡೂವರೆ ವರ್ಷ ಮಾತುಕತೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವರೇ ಇದ್ದಿದ್ದು. ರಾಜಕೀಯದಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. ಪುಣ್ಯ ಕೋಟಿಯ ಗೋವಿನ ಹಾಡನ್ನ ನೆನಪಿಸಿದ್ದಾರೆ ಡಿ ಕೆ ಸುರೇಶ್ ಅವರು. ಕೊಟ್ಟ ಮಾತಿನಂತೆ ಸಿಎಂ ಗ್ಯಾರಂಟಿಯನ್ನ ಜಾರಿಗೆ ತಂದಿದ್ದಾರೆ. ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ ಡಿ ಕೆ ಸುರೇಶ್ ಅವರು. ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ಅದು ಗ್ಯಾರಂಟಿಗೆ ಹೋಲಿಕೆ ಮಾಡಿದ್ದಾರೆ. ಬಟ್ ಹೇಳಬೇಕಾಗಿರೋ ಮೆಸೇಜನ್ನು ಅದರಲ್ಲಿ ಹೇಳಿದ್ದಾರೆ. ಸೊ ಭಾವನಾತ್ಮಕವಾಗಿರುವಂಥ ಒಂದು ಅಸ್ತ್ರ ಇದು. ಏನು ಒಂದು ಕಡೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಹೊಗಳಿದಂತೆನೂ ಇರಬೇಕು, ಇನ್ನೊಂದು ಕಡೆಗೆ ಭಾವನಾತ್ಮಕವಾಗಿ ಅಸ್ತ್ರ. ನೀವು ಕೊಟ್ಟ ಮಾತಿನಂತೆ ನಡೆದುಕೊಳ್ತಿರಲ್ವಾ, ಹಾಗೆ ಇದನ್ನು ನಡೆದುಕೊಳ್ಳಿ ಅಂತ ಹೇಳೋ ರೀತಿಯಲ್ಲೂ ಇರಬೇಕು. ಎರಡೂ ರೀತಿಯಾದಂಥ ಅಸ್ತ್ರಗಳನ್ನು ಅಲ್ಲಿ ಬಳಕೆ ಮಾಡಿದಂಗಿದೆ. ಕೊಟ್ಟ ಮಾತಿನ ಅಸ್ತ್ರವನ್ನು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ಸಿಎಂ ಹಾಗೂ ಹೈಕಮಾಂಡ್ಗೆ ಡಿ ಕೆ ಸುರೇಶ್ ಸ್ಪಷ್ಟ ಸಂದೇಶವನ್ನು ಕಳುಹಿಸಿದ್ದಾರೆ ಈ ಮಾತಿನ ಅಸ್ತ್ರದ ಮೂಲಕವಾಗಿ. ಸಿದ್ದರಾಮಯ್ಯ ಯಾರಿಗೂ ಕೂಡ ಕೊಟ್ಟ ಮಾತಿಗೆ ತಪ್ಪಲ್ಲ. ಅವರು ನುಡಿದಂತೆ ಮಾತಿನಂತೆ ನಡೆದುಕೊಳ್ಳುವಂಥವರು ಅನ್ನುವಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಹಿಂದಿನ ಸರ್ಕಾರದಲ್ಲೂ ಕೂಡ ಮಾತಿನ ಪ್ರಕಾರವೇ ನಡೆದಿದ್ದಾರೆ. ಈಗಿನ ಸರ್ಕಾರದಲ್ಲೂ ಕೂಡ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇದ್ದಾರೆ. ಮುಂದೆಯೂ ಕೂಡ ಕೊಟ್ಟ ಮಾತಿನಂತ ಪ್ರಕಾರವೇ ನಡೀತಾರೆ ಅನ್ನುವಂಥ ಮಾತನಾಡಿದ್ದಾರೆ ಬೆಂಗಳೂರಿನಲ್ಲಿ ಡಿ ಕೆ ಸುರೇಶ್ ಅವರು. ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಇವತ್ತಿಗೆ 2.5 ವರ್ಷ ತುಂಬಿದೆ. ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದ್ದಾರೆ. ಅವರೇನು ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ. ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನೀವು ಅವ್ರನ್ನೇ ಕೇಳಿ. ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಇವತ್ತಿಗೆ 2.5 ವರ್ಷ ತುಂಬಿದೆ. ಡಿ ಕೆ ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ, ಗೊತ್ತಾಯ್ತಲ್ಲ. ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದರೆ ಯಾರೇ ಆದರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು. ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ. ಈಗ ಇಂದಿರಾ ಗಾಂಧಿ ಅವರಿರ್ಬೋದು, ರಾಜೀವ್ ಗಾಂಧಿ ಅವರಿರ್ಬೋದು, ಶ್ರೀಮತಿ ಸೋನಿಯಾ ಗಾಂಧಿ ಅವರಿರ್ಬೋದು, ಇಲ್ಲಿ ನಮ್ಮಲ್ಲಿ ದೇವರಾಜ್ ಅರಸು ಅವರಿದ್ದರು, ನಿಜಲಿಂಗಪ್ಪನವರಿದ್ದರು, ಎಂ ಕೃಷ್ಣರವರು ಆಡಳಿತ ನಡೆಸಿದ್ರು. ಎಲ್ಲರೂ ಕೂಡ ಹೈಕಮಾಂಡ್ನ ಅಣತಿಯಂತೆ ಕೆಲಸ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಮತ್ತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ತುಂಬ ಅರ್ಥಗರ್ಭಿತವಾಗಿ ಡಿ ಕೆ ಸುರೇಶ್ ಅವರು ಏನು ಮೆಸೇಜನ್ನು ಪಾಸ್ ಮಾಡಬೇಕು ಅದನ್ನು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಆ ಕಡೆಗೆ ಮುಖ್ಯಮಂತ್ರಿಗಳಿಗೂ ತೆಗಳದೇನೆ ಅವರನ್ನು ಹೊಗಳುವಂಥ ರೀತಿಯಲ್ಲಿ ಮಾಡಿ ಅವರಿಗೆ ಏನು ಮೆಸೇಜನ್ನು ಪಾಸ್ ಮಾಡಬೇಕು ಆ ಮೆಸೇಜನ್ನು ಪಾಸ್ ಮಾಡೋದ್ರಲ್ಲಿ ಅತ್ಯಂತ ಚಾಣಾಕ್ಷತನದಿಂದ ಇವತ್ತು ಮಾತನಾಡಿದಂಗೆ ಕಾಣಿಸ್ತಾ ಇದೆ ಅಲ್ವಾ ಸುಖೇಶ್? ಖಂಡಿತ ಅರುಣ್, ಇದು ಪುಣ್ಯಕೋಟಿಯ ಕಥೆಯನ್ನು ನೆನಪಿಸುತ್ತೆ. ಕೊಟ್ಟ ಮಾತಿಗೆ ತಪ್ಪಲಾರೇನೋ, ಕೆಟ್ಟ ಯೋಚನೆ ಮಾಡಲಾರೇನೋ ಅನ್ನುವಂಥ ರೀತಿಯಲ್ಲಿ ಮಾತನ್ನು ಯಾವತ್ತೂ ಕೂಡ ಅವರು ಮಾತು ತಪ್ಪಿಲ್ಲ, ಹಾಗಾಗಿ ಈಗಲೂ ತಪ್ಪಲ್ಲ ಅನ್ನೋದನ್ನ ಹೇಳಿದ್ದಾರೆ. ಎಲ್ಲೂ ಕೂಡ ಅದು ಪವರ್ ಶೇರಿಂಗ್ ಅಂತನೋ ಅಧಿಕಾರ ಹಂಚಿಕೆ ಅಂತನೋ ಬಾಯ್ಬಿಟ್ಟು ಹೇಳದೇ ಇದ್ರು ಕೂಡ ಗ್ಯಾರಂಟಿಯನ್ನು ಕೊಟ್ಟರು ಅಥವಾ ಸಿದ್ದರಾಮಯ್ಯ ಅವರು ಎಲ್ಲ ರೀತಿಯಲ್ಲೂ ಕೂಡ ಮಾತನ್ನು ಉಳಿಸ್ಕೊಳ್ತಾರೆ ಅಥವಾ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟರೆ ಮುಗೀತು, ಹಿಂದೆಯವರು ಹಾಗೆ ನಡ್ಕೊಂಡಿದ್ದಾರೆ ಅನ್ನುವಂಥದ್ದೆಲ್ಲವನ್ನು ಹೇಳುವ ಮೂಲಕವಾಗಿ 2.5 ವರ್ಷ ಆಗಿದೆ, ನೀವು ಹಿಂದೆ ಕೊಟ್ಟ ಮಾತನ್ನು ಈಗ ತಪ್ಪಬೇಡಿ ಅನ್ನೋದನ್ನ ನೆನಪಿಸುವ ಪ್ರಯತ್ನವನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಮಾಡಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಎಲ್ಲೂ ಕೂಡ ಒಂದು ರೀತಿಯ ಜಗಳ ಅಲ್ಲ ಅಥವಾ ಬೇಕೇ ಬೇಕು ಅನ್ನೋ ಹಠ ಅಲ್ಲ, ಪಟ್ಟಲ್ಲ. ನೀವೇ ಅಷ್ಟು ಒಳ್ಳೆಯವರು ಅಂದ್ರೆ ನೀವು ಕೊಟ್ಟ ಮಾತನ್ನು ನಡೆಸ್ಕೊಳ್ಳೋರು ಅನ್ನೋದ ಮೇಲೆ ಅಥವಾ ನೀವು ಯಾವತ್ತೂ ನಡ್ಕೊಳ್ತೀರಿ ಅಂದರೆ ಇವಾಗಲೂ ನಡ್ಕೊಳ್ತೀರಿ ಅನ್ನೋದನ್ನ ಕೇವಲ ನೆನಪಿಸುವ ಕೆಲಸವನ್ನು ಮಾಡಿದರೆ ಆ ಮೂಲಕವಾಗಿ ನಮ್ಮ ಕ್ಲೈಮ್ ಶುರುವಾಗಿದೆ, ಆ ಕ್ಲೈಮಿಗೆ ಒಂದು ಸ್ಪಂದನೆ ಸಿಗಲಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಏನು ಅನ್ನೋದೇ ಈಗಿನ ಕುತೂಹಲ ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡಿ, ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ನೆನಪಿಸೋದಾದರೆ 2020 ಸರ್ಕಾರ ಇತ್ತು, JDS ಮತ್ತು BJP ಅಂತ. ಆವಾಗ ವಚನಭ್ರಷ್ಟ ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಹೊತ್ಕೊಂಡಿದ್ರು.